ಸ್ನೇಹಿತರೆ ನಮಸ್ಕಾರ. ಕಿಶೋರ್ ರಾಚಯ್ಯ ಎಂಪವರ್ ಟಾಕ್ ಇಂದ. ಒಮ್ಮೆ ಒಬ್ಬ ಬಿಸ್ನೆಸ್ ಓನರ್ ಒಬ್ಬ ಗುರುಜಿನ ಭೇಟಿ ಮಾಡ್ತಾನೆ. ಗುರುಜಿ, ನಾನು ಯಾವಾಗ ರಿಟೈರ್ ಆಗ್ಬೇಕು ಅಂತ ದಯವಿಟ್ಟು ಸಜೆಸ್ಟ್ ಮಾಡಿ. ರಿಟೈರ್ಮೆಂಟ್ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಸರಿ, ಗುರುಜಿ ಹೇಳ್ತಾನೆ, 4 ಬಾರಿ ಜೀವನ ನಿನಗೆ ಸಂದೇಶ ಕೊಡುತ್ತೆ ರಿಟೈರ್ ಆಗುವಂತ. ಅವಾಗ ಆ ಮೆಸೇಜ್ ಗಳನ್ನ ತಿಳ್ಕೊಂಡು ನೀನೇ ವಾಲಂಟಿಯರ್ ಆಗಿ ಆಚೆ ಬಂದ್ಬಿಡು, ಇಲ್ಲಾಂದ್ರೆ ಅಪಘಾತ ಆಗೋದು ಗ್ಯಾರಂಟಿ ಅಂತ. ಸರಿ ಆಯ್ತು, ಗುರುಜಿ ಭೇಟಿ ಮಾಡಿದ ನೆಕ್ಸ್ಟ್ 5 ವರ್ಷ ಆಗುತ್ತೆ. 5 ವರ್ಷ ಆದ ನಂತರ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಿ ಜಸ್ಟ್ ಬಚಾವ್ ಆಗ್ತಾನೆ. ಹಾಸಿಗೆ ಮೇಲೆ ಮಲಗಿರ್ತಾನೆ. ಮಗನಿಗೆ ಹೇಳ್ತಾನೆ, ಅವತ್ತ ಗುರುಜಿ ಭೇಟಿ ಮಾಡಿದ್ವಲ್ಲ, ಅವನ್ನ ಕರ್ಸು, ಯಾಕೆಂದ್ರೆ ಅವ್ರು ಹೇಳಿದೆಲ್ಲ ಸುಳ್ಳು. ಯಾವ ಒಂದು ಸಣ್ಣ ಮೆಸೇಜ್ ಕೂಡ ನನಗೆ ಲೈಫ್ ಕೊಟ್ಟಿಲ್ಲ ರಿಟೈರ್ ಆಗ್ಬೇಕು ಅಂತ. ಸರಿ, ಗುರುಜಿ ನೋಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಗುರುಜಿ ಎದುರುಗಡೆ ಭೇಟಿ ಆಗ್ತಾನೆ, ಕೇಳ್ತಾನೆ, ಜಗಳ ಆಡ್ತಾನೆ, ನೀನ್ ಒಂದು ವಿಷಯನೂ ಹೇಳಿಲ್ಲ ಕರೆಕ್ಟ್ ಆಗಿ, ಯಾವ ರೀತಿ ಸಂದೇಶ ಬರುತ್ತೆ, ಮೆಸೇಜ್ ಬರುತ್ತೆ ನನಗೆ ಅಂತ. ಸರಿ, ಗುರುಜಿ ಹೇಳ್ತಾನೆ, ಮೊದಲನೇದಾಗಿ ನಿನ್ನ ಕೂದಲೆಲ್ಲ ಬೆಳ್ಳಗಾಗಕ್ ಶುರು ಆಯ್ತು, ಹೌದಾ? ಆಗ ನೀನೇನ್ ಮಾಡ್ದೆ? ಕೂದ್ಲಿಗೆ ಬಣ್ಣ ಹೊಡ್ಕೊಂಡೆ, ಮತ್ತೆ ಮುಂದುವರೆದೆ. ಎರಡನೇದಾಗಿ ನಿನ್ನ ಕಣ್ಣಿನ ಐಸೈಟ್, ಕಣ್ಣಿನ ದೃಷ್ಟಿ ಕಮ್ಮಿ ಆಗ್ತಾ ಬರಕ್ ಹೋಯ್ತು. ಅವಾಗ ನೀನೇನ್ ಮಾಡ್ದೆ? ಒಳ್ಳೆ ಕನ್ನಡಕ ತಗೊಂಡೆ, ಇನ್ನೂ ಸ್ಮಾರ್ಟ್ ಆಗಿ ಕಾಣೋ ತರ ಓಡಾಡಕ್ ಶುರು ಮಾಡಿದೆ. ಮೂರನೇದಾಗಿ ನಿನ್ನ ಹಲ್ಲುಗಳೆಲ್ಲ ಸ್ವಲ್ಪ ಸಡ್ಲಾಗಕ್ ಶುರು ಆದ್ವು. ಸಾಕಷ್ಟು ಕ್ಲೀನ್ ಆಗಿ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ಆದ್ರೂ ನೀನೇನ್ ಮಾಡ್ದೆ? ಡೆಂಟಿಸ್ಟ್ ಹತ್ರ ಹೋದೆ, ಹಲ್ಲನ್ನ ಸರಿ ಮಾಡಿಸ್ಕೊಂಡೆ. ಸಾತ್ವಿಕ ಊಟವನ್ನ ಮಾಡುವ ವಯಸ್ಸಲ್ಲೂ ಕೂಡ ನೀನು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿದ್ದೆ. 4ನೇದಾಗಿ ನಿನ್ನ ಮಕ್ಕಳು, ನಿನ್ನ ತಮ್ಮ ಎಲ್ಲ ಭುಜದ ಎತ್ತರಕ್ಕೆ ನಿಂತು ನಿನ್ನ ಸರಿಸಮವಾಗಿ ಕೆಲಸ ಮಾಡುವ ಆಸಕ್ತಿ ಮತ್ತೆ ಎನರ್ಜಿ ಇದ್ರೂ ಕೂಡ ನೀನ್ ಅವ್ರಿಗೆ ಹ್ಯಾಂಡ್ ಓವರೇ ಮಾಡ್ಲಿಲ್ಲ. ನೀನೇ ಮಾಡ್ಬೇಕು, ನೀನೇ ಸಾಧಿಸ್ಬೇಕು, ನೀನೇ ಜಾಸ್ತಿ ದುಡ್ಡು ಮಾಡ್ಬೇಕು ಅಂತ ಓಡಕ್ ಶುರು ಆದೆ. ಅಲ್ಟಿಮೇಟ್ಲಿ ಏನಾಯ್ತು? ಇವತ್ ನೀನ್ ಹಾರ್ಟ್ ಅಟ್ಯಾಕ್ ಆಗಿ ಮಲಗಿದ್ಯಾ. ಇದೆಲ್ಲ ಸಂದೇಶ ಯಾವುದು? ಇದೆಲ್ಲ ಪ್ರತಿಯೊಂದು ಸಣ್ಣ ಪುಟ್ಟ ಸಂದೇಶನೂ ಕೂಡ ಆ ಲೈಫ್ ಕೊಟ್ಟಂತಹ ಒಂದು ಅಲಾರ್ಮ್. ನೀನ್ ಅಲಾರ್ಮ್ ಅನ್ನ ಇಗ್ನೋರ್ ಮಾಡಿ ಆಲ್ಟರ್ನೇಟಿವ್ ಹುಡ್ಕಕ್ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಇವತ್ತು ನೀನು ಈ ಸ್ಥಿತಿಲಿದ್ಯಾ ಅಂತ ಹೇಳ್ತೇನೆ. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಸಾಕಷ್ಟು ಬಾರಿ ಘಟನೆ ಇರ್ಬೋದು, ಗಳಿಗೆ ಇರ್ಬೋದು, ವ್ಯಕ್ತಿ ಇರ್ಬೋದು, ಸನ್ನಿವೇಶಗಳಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಒಂದ್ ಸಣ್ಣ ಸೈನ್ ಅಥವಾ ಒಂದು ಅಲಾರ್ಮ್ ನೇಚರ್ ಕೊಡ್ತಾ ಇರುತ್ತೆ. ಸರಿ ತಪ್ಪುಗಳನ್ನ ನಿಮ್ ಮುಂದೆ ಕಣ್ಣು ಮುಂದೆನೆ ವಿಸಿಬಲ್ ಆಗಿ ಕಾಣೋ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಆದ್ರೆ ನಾವು ನಮಗೆ ಯಾವ್ದು ಇಷ್ಟ, ನಮಗೆ ಯಾವ್ದು ಚಂದ ಅನ್ನೋದನ್ನ ಹುಡ್ಕೊಂತ ಸುಮಾರು ವಿಷಯಗಳನ್ನ ಇಗ್ನೋರ್ ಮಾಡಿರ್ತೀವಿ. ಹೀಗೆ ಸಾಕಷ್ಟು ವಿಷಯ, ಒಳ್ಳೆ ವಿಷಯಗಳನ್ನು ಇಗ್ನೋರ್ ಮಾಡಿರ್ತೀವಿ. ಸೊ ಮುಂದಿನ ದಿನಗಳಲ್ಲಿ ಈ ತರ ಸನ್ನಿವೇಶಗಳು ಬಂದಾಗ ಸರಿ ಯಾವುದು ತಪ್ಪು ಯಾವುದು ಅಂತ ನೋಡ್ಕೊಂಡು ಮುಂದೆ ಹೋಗುವ ನಿಟ್ಟಿನಲ್ಲಿ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಕಿಶೋರ್ ರಾಚಯ್ಯ ಎಂಪವರ್ ಟಾಕ್ ಇಂದ. ನಮಸ್ಕಾರ.